ಹಾಂ, ಪಕ್ಕದಲ್ಲಿರೋರು ನನ್ನ ಮಗ ಹೇಮಂತ್ ಮತ್ತೋಳ್. ಇವತ್ತೇನೇನು ವೇಷ ಮಾಡ್ದ? ಧರ್ಮರಾಯ, ಕೌರವ ಮತ್ತು ಕರ್ಣ. ನಿನಗೆ ಭಾಳ ಇಷ್ಟನಾ ಸುಮಾರು ವೇಷ ಮಾಡೋದು? ಆಗಲಿ. ಎಷ್ಟು ವರ್ಷದಿಂದ ಕಲಿತಾ ಇದೆಯಾ? 6 ವರ್ಷದಿಂದ ಕಲಿತಾ ಇದೆಯಾ? ಈಗ ಎಷ್ಟನೇ ಕ್ಲಾಸು? 7ನೇ ಕ್ಲಾಸ್. 1ನೇ ಕ್ಲಾಸಿಂದ ಮಾಡ್ತಾ ಇದೆಯಾ? ಏನೇನು ಪಾತ್ರ ಮಾಡಿದ್ಯಾ ಎಷ್ಟವರೆಗೆ? ಸಿಂಹ, ಜಾಂಬವತಿ, ರುಕ್ಮಿಣಿ, ಜಾಂಬವಂತ, ಕೃಷ್ಣ, ವೃಷಸೇನ, ಪ್ರಸೇನ, ನಾರದ, ಕರ್ಣ, ಶಲ್ಯ, ಶಕುನಿ. ಇನ್ನೇನು ಮಾಡ್ಲಿಕ್ಕೆ ಬಾಕಿ ಇದೆ? ಪ್ರಸಂಗದಲ್ಲಿ ಒಂದು 3-4 ಅಷ್ಟೇ, ಮಾಡಿರೋ ಪ್ರಸಂಗದಲ್ಲಿ 3-4 ಬಾಕಿ ಇದೆ. ಸೊ ಆಲ್ರೌಂಡರ್ ನೀನು. ವೆರಿ ಗುಡ್. ಅವನ ಮೊದಲನೆಯ ಪ್ರೋಗ್ರಾಮಲ್ಲೇ ಸರ್ ಅವನಿಗೆ ವೇಷ ಜೊತೆಗೆ ಚಂಡೆ ನುಡಿಸ್ಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಮೊದಲನೇ ಹೌದಾ? ಸೊ ಅವನು ಫಸ್ಟ್ ದಿನ ಕ್ಲಾಸಿಗೆ ಹೋಗಿರೋದು, ಈಗ ಹಿಂಗಿರೋದು ನೀವು ತಾಯಿಯಾಗಿ ನೋಡಿದಾರಲ್ಲ, ನಿಮ್ಮ ಅನುಭವ, ನಿಮ್ಮ 2 ಮಾತು. ನಾನು ಮೊದಲಿಗೆ ಅವ್ರ ಜೊತೆ ಹೋಗ್ತಿರ್ಲಿಲ್ಲ ಕ್ಲಾಸಿಗೆಲ್ಲ. ಆವಾಗ ಉದ್ಯೋಗ ಬೇರೆ ಇತ್ತು. ಆವಾಗ ಅಷ್ಟೊಂದು ಒಟ್ಟಿಗೆ ಇರ್ತಿದ್ದೆ. ಈಗ ಅವನೊಟ್ಟಿಗೆ ಇರ್ತೀನಿ. ಈಗ ತುಂಬ ಸರಿಯಿಂದ ಕಲ್ತಿದ್ದೆ. ಸೊ ಮಗನ ಯಕ್ಷಗಾನ ಭವಿಷ್ಯದ ಬಗ್ಗೆ ನಿಮಗೆ ಏನಿದೆ ಮುಂದೆ ಆಲೋಚನೆ? ಅದನ್ನು ಮುಂದುವರೆದು ಹಾಂ, ಮತ್ತು ಹೆಂಗಸರು ಮೇಳ ಆದಾಗ ಗುರುಗಳು ಹೇಳ್ಕೊಟ್ಟಾಗ ನೀವು ವೇಷ ಮಾಡಿದ್ರಾ? ಏನೇನು ವೇಷ ಮಾಡಿದ್ರಿ? ಹಾಂ, ವೆರಿ ಗುಡ್. ಓಕೆ. ಸೊ ಮುಂದೆ ಮಾಡ್ತೀರಾ ತಾವು? ಅಷ್ಟು ಮಾಡಿದಕ್ಕೆ ಮಾಡಿ. ಒಟ್ಟು ಅವನಿಗೆ ಯಕ್ಷಗಾನ ಸೇರಿ ಇಲ್ಲಿವರೆಗೆ ಬಂದು ಇದೆಲ್ಲ ಮಾಡೋದ್ರ ಬಗ್ಗೆ ಕೊನೆಯದಾಗಿ ನಿಮ್ಮ ಮಾತೇನು? ತುಂಬ ಖುಷಿ ಆಗ್ತದೆ. ಮಕ್ಕಳು ರಂಗಸ್ಥಳಕ್ಕೆ ಬರುವಾಗಲೇ ಯಾವ ತಾಯಿಗಾದರೂ ಅದು ಈ ಕಾಸ್ಟ್ಯೂಮಲ್ಲಿ ನೋಡಲಿಕ್ಕೆ ತುಂಬ ತುಂಬ ಖುಷಿ ಆಗ್ತದೆ. ಅಷ್ಟು ಯಕ್ಷಗಾನದ ಬಗ್ಗೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.